ತುಂಬ ಜಾಸ್ತಿ ಕೆಲಸ ಮಾಡಿ ದಣಿವಾಗಿದೆ, ಆದರೆ ಶರೀರಕ್ಕಲ್ಲ ಮನಸ್ಸಿಗೆ ದಣಿವಾಗಿದೆ. ಬರ್ನ್ಔಟ್ ಅಂತಾರಲ್ಲ ಆ ತರಹ. ಆ ಮನಸ್ಸಿನ ಒತ್ತಡವನ್ನ ಶಮನ ಮಾಡ್ಬೇಕಂತ ಹೇಳಿ ಧ್ಯಾನ ಮಾಡಿದ್ರೆ ಶಾಂತವಾಗ್ತಿಲ್ಲ, ಯೋಗ ನಿದ್ರಾ ಮಾಡಿದ್ರೆ ಶಾಂತವಾಗ್ತಿಲ್ಲ, ಹೀಗೆಲ್ಲ ಆಗಬಹುದು. ಆದರೆ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಅತ್ಯಂತ ಸುಲಭವಾಗಿ ಧ್ಯಾನವಾಗಲಿ, ಏಕಾಗ್ರತೆಯಾಗಲಿ, ಯೋಗ ನಿದ್ರೆಯಾಗಲಿ ಅಭ್ಯಾಸ ಮಾಡಿಕೊಳ್ಳದೆ ತುಂಬಾ ಪ್ರಶಾಂತವಾಗಿ ನಿಮ್ಮ ಮನಸ್ಸನ್ನ ಯಾವ ತರಹ ಸಮಾಧಾನವಾಗಿ ಇಟ್ಟುಕೊಳ್ಳಬಹುದು ಅನ್ನುವುದನ್ನ ತಿಳಿಸಿಕೊಡ್ತೇನೆ. ಇದೊಂದು ತುಂಬಾ ಪ್ರಾಕ್ಟಿಕಲ್ ಆಗಿರುವಂತಹ ಟೆಕ್ನಿಕ್ ಇದು. ಇದನ್ನ ಪತಂಜಲಿ 2000 ವರ್ಷಗಳ ಹಿಂದೆಯೇ ಹೇಳಿದ್ದಾನೆ. ಅದರ ಆಧಾರದ ಮೇಲೆ ಇವತ್ತು ನಾವು ನಮ್ಮ ದೈನಂದಿನ ಒತ್ತಡವನ್ನು ಹೇಗೆ ಸುಲಭವಾಗಿ ನಿರ್ವಹಣೆ ಮಾಡಬಹುದು ಅನ್ನುವುದನ್ನ ನೋಡೋಣ. ಮೊದಲನೇದಾಗಿ ಈ ಮನಸ್ಸಿನ ದಣಿವು ಅಥವಾ ಬರ್ನ್ಔಟ್ ಅಂತ ಹೇಳ್ತೀವಲ್ಲ, ಅದು ಏನು? ತುಂಬಾ ಜನ ತಿಳ್ಕೊಂಡ ಹಾಗೆ ಅದು ಮನಸ್ಸಿನಲ್ಲಿ ನಡೆಯುವ ಒಂದು ಚಟುವಟಿಕೆ ಅಂತ ಹೇಳುವುದಕ್ಕಿಂತ ಸ್ಪಷ್ಟವಾದ ವಿವರಣೆ ಯಾವುದು ಅಂದ್ರೆ, ನಮ್ಮ ನರ್ವಸ್ ಸಿಸ್ಟಮ್ ಆ ತರಹ ಒತ್ತಡವನ್ನ ರೂಢಿ ಮಾಡಿಕೊಂಡಿರುತ್ತೆ ಅಂತ. ಯಾಕೆ ಅಂದ್ರೆ ಮನಸ್ಸು ಅನ್ನುವುದು ಬರೀ ಮಿದುಳಲ್ಲ, ಮಿದುಳಿನ ಎಕ್ಸ್ಟೆಂಡೆಡ್ ಬ್ರಾಂಚಸ್ ಎಲ್ಲ ತುಂಬಾ ಇದೆ ಶರೀರದಲ್ಲಿ. ಅದಕ್ಕೆ ನಾವೇನಂತ ಕರಿತೀವಿ? ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಈ ನರಜಾಲಗಳು ಒತ್ತಡವನ್ನ ರೂಢಿ ಮಾಡಿಕೊಂಡಿರುತ್ತೆ ಅಂತ. ಅದು ಬರ್ನ್ಔಟಿಗೆ ಸರಿಯಾದ ವಿವರಣೆ. ನಿಮ್ಗೊಂದು ಎಕ್ಸಾಂಪಲ್ ಕೊಟ್ರೆ ಕನ್ವಿನ್ಸ್ ಆಗುತ್ತೆ. ನೀವು ನಿನ್ನೆ ಮೊನ್ನೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಲಾಕ್ದು ಪ್ಯಾಟರ್ನ್ ಚೇಂಜ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳೋಣ. ಸುಮಾರು ಒಂದು 6-8 ತಿಂಗಳಿಂದ ಹಳೆ ಪ್ಯಾಟರ್ನ್ ಇತ್ತು, ನಿನ್ನೆ ಚೇಂಜ್ ಮಾಡಿದ್ದೀರಿ. ನೀವು ಮೊಬೈಲ್ ಆನ್ ಮಾಡಿದ ತಕ್ಷಣ ಸ್ವಲ್ಪನೇ ಗಮನ ಕಡಿಮೆ ಇದ್ರೂ ಸಾಕು, ಇವತ್ತು ನಿಮ್ಮ ಕೈ ಬೆರಳುಗಳು ಪ್ಯಾಟರ್ನ್ ಅನ್ನು ಅನ್ಲಾಕ್ ಮಾಡೋದಕ್ಕೆ ಹಳೆಯ ಮಾಡೆಲ್ ಅಲ್ಲಿ ಟ್ರೈ ಮಾಡುತ್ತೆ. ಹಳೆಯ ಪ್ಯಾಟರ್ನ್ ಓಪನ್ ಆಗದೆ ಇದ್ದಾಗ ಗೊತ್ತಾಗುತ್ತೆ, ಓಹೋ ಪ್ಯಾಟರ್ನ್ ಚೇಂಜ್ ಆಗಿದೆ ಅಂತ ಹೇಳಿ. ಅಂದ್ರೆ ನಿಮ್ಮ ಬ್ರೈನ್ ಎಂಟರ್ ಆಗೋದಕ್ಕಿಂತ ಮುಂಚೆನೆ ನಿಮ್ಮ ಕೈಗಳೇನೇನೆ ಪ್ಯಾಟರ್ನ್ ಮೂಲಕ, ಹಳೆಯ ಪ್ಯಾಟರ್ನ್ ಮೂಲಕ ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಅಂತ. ಅಂದ್ರೆ ನಮ್ಮ ನರ್ವಸ್ ಸಿಸ್ಟಮ್ ಯಾವುದನ್ನು ರಿಪೀಟ್ ಆಗಿ ಮಾಡ್ತಾ ಇರುತ್ತೋ ಅಷ್ಟು ಅಭ್ಯಾಸ ಮಾಡ್ಕೊಂಡಿರುತ್ತೆ ಅದನ್ನ. ಹಾಗಾಗಿ ಬರ್ನ್ಔಟ್ ಆಗುವುದು, ಮನಸ್ಸಿಗೆ ಒತ್ತಡ ಆಗುವುದು, ಓವರ್ ಥಿಂಕಿಂಗು, ಅತಿಯಾದ ಚಿಂತೆ, ನಕಾರಾತ್ಮಕ ಯೋಚನೆಗಳು, ಕೀಳರಿಮೆ, ಇಂಥದ್ದೆಲ್ಲದೂ ಕೂಡ ಟೋಟಲ್ ಆಗಿ ನಮ್ಮ ನರಜಾಲದಲ್ಲಿರುವಂತಹ ವ್ಯವಸ್ಥೆ. ನರ್ವಸ್ ಸಿಸ್ಟಮ್ಗೆ ಒಂದು ಅಭ್ಯಾಸ ಏನಪ್ಪಾ ಅಂದ್ರೆ, ಯಾವುದನ್ನ ಪುನರಾವರ್ತನೆ ಮಾಡ್ತೀವಿ ಅದನ್ನ ಅಭ್ಯಾಸ ಮಾಡ್ಕೊಳ್ಳುತ್ತೆ. ಉದಾಹರಣೆಗೆ ಈ ಪ್ಯಾಟರ್ನ್ ಎಕ್ಸಾಂಪಲ್ ತಗೊಂಡ್ರೆ, ಎಷ್ಟೋ ದಿವಸಗಳು ಅದನ್ನ ಆ ಪ್ಯಾಟರ್ನ್ ಅನ್ನು ನಾವು ರಿಪೀಟ್ ಮಾಡಿ 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 ಈಗ ಆ ಪ್ಯಾಟರ್ನ್ ತನ್ನಷ್ಟಕ್ಕೆ ರೂಢಿಯಾಗಿದೆ. ಹಾಗಾಗಿ ನಮ್ಮ ಹೊರಗಡೆಯಿಂದ ಬರುವಂತಹ ಯಾವುದೆಲ್ಲ ಟ್ರಿಗ್ಗರ್ಸ್ ಇದೆಯೋ, ಒತ್ತಡವನ್ನ ಟ್ರಿಗ್ಗರ್ ಮಾಡುವುದು, ನಿಮಗೆ ಹೇಳುವ ಸ್ವಲ್ಪ ಎಕ್ಸ್ಟ್ರಾ ಕೆಲಸ, ಮನೆಯಲ್ಲಾಗುವಂತಹ ಸಣ್ಣ ಜಗಳ, ಮಕ್ಕಳು ಪದೇ ಪದೇ ಕಿರಿಕಿರಿ ಮಾಡುವುದು, ಅಥವಾ ಬೇರೆ ಬೇರೆ ಏನಾದರೂ ಕಾರಣಗಳಿರಬಹುದು. ಆ ಎಲ್ಲ ಕಾರಣಗಳು ಪುನರಾವರ್ತನೆಯಾದಾಗ ನಾವು ಅದಕ್ಕೆ ಒಂದು ತರಹ ರಿಯಾಕ್ಷನ್ ಮಾಡಿ ಮಾಡಿ ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಅದರಿಂದ ಇವತ್ತು ನಮ್ಮ ನರ್ವಸ್ ಸಿಸ್ಟಮ್ ಆ ಒತ್ತಡವನ್ನ ಪೂರ್ತಿಯಾಗಿ ಅಭ್ಯಾಸ ಮಾಡಿಕೊಂಡು ಕೆಲಸ ಮಾಡ್ತಾ ಮಾಡ್ತಾ ಇದ್ದಾಗೆ ತುಂಬಾ ಸುಸ್ತಾಗೋಯ್ತು, ನನಗೆ ಮನಸ್ಸಿಗೆ ಓವರ್ವೆಲ್ಮಿಂಗ್ ಆಗೋಯ್ತು, ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ, ಫೋಕಸ್ ಮಾಡೋಕ್ಕಾಗೋದಿಲ್ಲ, ಮನಸ್ಸಿಗೆ ಸಮಾಧಾನವಿಲ್ಲ, ಇದೆಲ್ಲ ಶುರುವಾಗುತ್ತೆ. ಇವತ್ತು ಇದನ್ನ ಯಾವ ತರಹ ನಾವು ತುಂಬಾ ಸುಲಭವಾಗಿ ಯಾವುದೇ ಶ್ರಮ ಇಲ್ಲದೆ ಪರಿಹರಿಸಿಕೊಳ್ಳಬಹುದು ಅನ್ನುವುದನ್ನ ತುಂಬಾ ಪ್ರಾಕ್ಟಿಕಲ್ ಆಗಿ ನೋಡೋಣಂತೆ. ನಮ್ಮ ನರ್ವಸ್ ಸಿಸ್ಟಮ್ ಈ ತರಹ ನೆಗೆಟಿವ್ ಆಗಿ ಟ್ಯೂನ್ ಆಗಿರೋದಕ್ಕೆ ಮುಖ್ಯವಾದ ಮಾರ್ಗ ಯಾವುದು ಅಂತ ಗಮನಿಸಿ. ಇಂದ್ರಿಯಗಳಿಂದ ಏನು ಇನ್ಫಾರ್ಮೇಶನ್ಸ್ ಬರುತ್ತಲ್ಲ, ಆ ಇನ್ಫಾರ್ಮೇಶನ್ ನಮ್ಮ ಒತ್ತಡವನ್ನ ಟ್ರಿಗರ್ ಮಾಡ್ತಾ ಇದೆ. ಅಂದ್ರೆ ನಿಮ್ ಬಾಸು ಪದೇ ಪದೇ ನಿಮಗೆ ಕೆಲಸ ಹೇಳಿದಾಗ ಕಿವಿಯಿಂದ ಕೇಳ್ತೀರಿ, ಕಣ್ಣಿನಿಂದ ನೋಡ್ತೀರಿ, ಮತ್ತೆ ಆ ಬಾಸ್ ಮುಖದಲ್ಲಿರುವಂತಹ ರಫ್ ಎಕ್ಸ್ಪ್ರೆಷನ್ ಕೂಡ ನಿಮಗೆ ಕಾಣಿಸುತ್ತೆ. ಅಥವಾ ಕಿವಿಯಿಂದ ಕೇಳಿದ ಯಾವುದೋ ಕೆಟ್ಟ ಕೆಟ್ಟ ಪದಗಳು, ಬೈಗುಳಗಳು ಅಲ್ಲಲ್ಲ ಬೇರೆ ಎಲ್ಲ ಕಡೆಗೂ ಕೂಡ ಇರಬಹುದು. ಕಣ್ಣಿನಿಂದ, ಕಿವಿಯಿಂದ, ಒಟ್ಟಾರೆಯಾಗಿ ಪಂಚೇಂದ್ರಿಯಗಳಿಂದ, ಅದರಲ್ಲೂ ವಿಶೇಷವಾಗಿ ಕಣ್ಣು ಕಿವಿಗಳಿಂದ ಯಾವುದನ್ನ ನಾವು ಇನ್ಪುಟ್ ತಗೊಳ್ತೀವಿ ಅದು ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ತುಂಬಾ ವಿಶೇಷವಾಗಿ ಟ್ರೈನ್ ಮಾಡಿರುತ್ತೆ. ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹಳೆಯ ಎಕ್ಸಾಂಪಲ್ಗೆ ಬಂದ್ರೆ, ಆ ಪ್ಯಾಟರ್ನ್ ಅನ್ನ 9 ಚುಕ್ಕೆಗಳಿಂದ ನೋಡಿದ ತಕ್ಷಣ ಕಣ್ಣಿನಿಂದ ಆ ಪ್ಯಾಟರ್ನ್ ಟ್ರಿಗರ್ ಆಗುತ್ತೆ ತಾನೆ. ಅದೇ ತರಹ ಸೊ ನಾವು ಈಗ ತುಂಬಾ ಸುಲಭವಾಗಿ ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ಕಾಮ್ ಮಾಡಬೇಕು. ಹೇಗೆ ಅಂದ್ರೆ ತುಂಬಾ ಸುಲಭವಾದ ಮಾರ್ಗ, ಅದೇ ಪಾಥ್ವೇಯನ್ನ ಅನುಸರಿಸಬೇಕು. ಎಲ್ಲಿಂದ ನರ್ವಸ್ ಸಿಸ್ಟಮ್ಗೆ ಒತ್ತಡ ಟ್ರಿಗರ್ ಆಗಿದೆಯೋ ಅಲ್ಲಿಂದನೇ ಶಾಂತಿಯನ್ನ ಟ್ರಿಗರ್ ಮಾಡಬೇಕು. ಇದು ಪಾಸಿಬಲ್ ಇದೆ. ಇದನ್ನ ಯಾರು ಹೇಳಿದ್ದು? ಪತಂಜಲಿಯವರು ಹೇಳಿದ್ದು. ಅದಕ್ಕೆ ಬರೋಣ.
ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ. ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಕಿವಿ ಮತ್ತೆ ವಿಶೇಷವಾಗಿ ಕಣ್ಣು ಪ್ರಧಾನವಾಗಿದ್ದು, ಆದ್ರಿಂದ ನಾವು ನಮ್ಮ ಕಣ್ಣಿನ ಮೂಲಕ ಅನ್ಕಾನ್ಸಿಯಸ್ಲಿ, ಅಂದ್ರೆ ನಮ್ಮ ಜಾಗೃತವಾದ ಗಮನ ಇಲ್ಲದೆ ಇದ್ದಾಗಲೂ ಕೂಡ ಯಾವ ತರಹ ನಾವು ನಮ್ಮ ಇನ್ನರ್ ಮೈಂಡ್ ಅನ್ನು ಟ್ಯೂನ್ ಮಾಡಬಹುದು ಅನ್ನುವುದನ್ನ ನೋಡೋಣ. ಪತಂಜಲ ಯೋಗ ಸೂತ್ರದಲ್ಲಿ ಒಂದು ಸೂತ್ರ ಬರುತ್ತೆ, ವೀತರಾಗ ವಿಷಯಂ ವಾ ಚಿತ್ತಂ. ಯಾರಿಗೆ ಮನಸ್ಸನ್ನ ಒಂದು ಕಡೆಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕಾಗೋದಿಲ್ಲ, ಅವರು ಯಾವುದನ್ನ ಪ್ರಯತ್ನ ಮಾಡಬೇಕು ಅಂದ್ರೆ, ಯಾವುದರಲ್ಲಿ ನಮಗೆ ರಾಗದ್ವೇಷಗಳಿಲ್ಲವೋ, ರಾಗ ಅಂದ್ರೆ ತುಂಬಾ ಆಸಕ್ತಿ, ದ್ವೇಷ ಅಂದ್ರೆ ತುಂಬಾ ದ್ವೇಷ ಇಲ್ಲವೋ ಅಂತಹದ್ದರ ಮೇಲೆ ಮನಸ್ಸನ್ನು ಫೋಕಸ್ ಮಾಡಬೇಕು ಅಂತ ರಾಜಯೋಗ ಪುಸ್ತಕದಲ್ಲಿ ಸ್ವಾಮಿ ವಿವೇಕಾನಂದರು ಇದನ್ನು ವಿವರಿಸುವಾಗ ಇನ್ನೂ ಒಂದು ಸ್ಟೆಪ್ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ವೀತರಾಗ ವಿಷಯಂ ಅಂದ್ರೆ ಯಾರಿಗೆ ರಾಗದ್ವೇಷಗಳಿಲ್ಲವೋ ಅಂತಹವರ ಹೃದಯದ ಮೇಲೆ ಗಮನವನ್ನು ಹರಿಸುವುದರ ಮೂಲಕ ಅವರ ಚೈತನ್ಯ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಹೇಳ್ತಾರೆ. ಈಗ ಉದಾಹರಣೆಗೆ ಬುದ್ಧನನ್ನ ತಗೊಳ್ಳೋಣ. ನಾವು ಬುದ್ಧನ ಹೃದಯದ ಮೇಲೆ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿದರೆ, ಅಂದ್ರೆ ಬುದ್ಧನ ಮೂರ್ತಿ ನಮಗೆ ಗೊತ್ತಿದೆ, ಬುದ್ಧನ ಮೂರ್ತಿಯ ಹೃದಯ ಭಾಗದಲ್ಲಿ ನಮ್ಮ ಮನಸ್ಸನ್ನ ಸುಮ್ಮನೆ ಗಮನವನ್ನು ತೆಗೆದುಕೊಂಡು ಹೋದ್ರೆ ಸಾಕು. ಆಗ ಸಹಜವಾಗಿ ಬುದ್ಧನ ಸುತ್ತ ಯಾವ ಒಂದು ವೈಬ್ರೇಷನ್ ಇದೆಯೋ, ಬುದ್ಧ ಅಂದ್ರೆ ಆ ಬುದ್ಧನ ಮೂರ್ತಿ ಆದ್ರೂ ಕೂಡ ಬುದ್ಧ ಆ ಒಂದು ಪ್ರತೀಕದಲ್ಲಿ ಅಥವಾ ಆ ಒಂದು ವ್ಯಕ್ತಿತ್ವದಲ್ಲಿ ಅಷ್ಟು ವರ್ಷಗಳ ಕಾಲ ಬದುಕಿದ್ರಿಂದ ಆ ಮೂರ್ತಿಗೆ ಒಂದು ಶಕ್ತಿ ಇದೆ. ಅಂದ್ರೆ ಆ ಬುದ್ಧನ ವ್ಯಕ್ತಿತ್ವ ಅದರಲ್ಲಿ ಸೇರ್ಪಡೆಯಾಗಿದೆ. ಹಾಗೆ ಇರುವುದು. ಅದಕ್ಕೆ ನಾವು ದೇವರ ಪೂಜೆಯನ್ನು ಮಾಡುವುದೆಲ್ಲ ಪದ್ಧತಿ ಬಂದಿದೆ ನಮ್ಮ ಸಿಸ್ಟಮ್ ಅಲ್ಲಿ. ಅಂದ್ರೆ ಅಗೋಚರವಾದ ಸೂಕ್ಷ್ಮ ಶಕ್ತಿಗಳು ಅದಕ್ಕೆ ಸಂಬಂಧಪಟ್ಟ ಮೂರ್ತಿಗಳ ಜೊತೆಗೆ ಕನೆಕ್ಟ್ ಆಗುತ್ತೆ. ಅದು ಸೂಕ್ಷ್ಮ ಶಕ್ತಿಗಳು ಕೆಲಸ ಮಾಡುವುದೇ ಹಾಗೆ. ಸೊ ನಾವು ಬುದ್ಧನ ಹೃದಯದ ಮೇಲೆ ಮನಸ್ಸನ್ನ ಇಟ್ಟಾಗ ಬುದ್ಧನ ಎಲ್ಲ ಭಾವನೆಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಭಾವನೆಗಳು ಹಾಗೆ, ನಾವು ಎಲ್ಲಿಗೆ ಕನೆಕ್ಟ್ ಆಗ್ತೀವಿ ಅಲ್ಲಿಯ ಭಾವನೆಗಳು ನಮ್ಗೆ ಕನೆಕ್ಟ್ ಆಗುತ್ತೆ. ಅಂದ್ರೆ ನೀವು ನಿಮ್ಮ ಬಾಸ್ ಜೊತೆಗೆ ತುಂಬಾ ಕನೆಕ್ಟ್ ಆದಾಗ ಅನಿವಾರ್ಯವಾಗಿ ಆಗ್ಬೇಕಾಗುತ್ತಲ್ಲ, ಆಗ ಬಾಸ್ ಮನಸ್ಸಿನಲ್ಲಿ ಏನು ಇಮೋಷನ್ಸ್ ಇದೆಯಲ್ಲ ಅದೆಲ್ಲ ನಿಮಗೆ ಬರುತ್ತೆ. ಅದಕ್ಕೆ ನಿಮ್ ಬಾಸು ತುಂಬಾ ಕೋಪಗೊಂಡಿದ್ದ ದಿವಸ ನಿಮ್ಮ ಆಫೀಸಲ್ಲಿ ಕಾಮ್ ಆಗಿರೋದಕ್ಕಾಗೋದಿಲ್ಲ. ಮನೆಯಲ್ಲಿ ಯಾರಾದ್ರೂ ಒಬ್ರು ಬೇಸರ ಮಾಡ್ಕೊಂಡಿದ್ರೆ ನೀವು ಪ್ರಶಾಂತವಾಗಿರೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಭಾವನೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಅಷ್ಟು ಆಳವಾಗಿ ಪ್ರಭಾವ ಬೀರೋದಕ್ಕೆ ಶುರು ಮಾಡುತ್ತೆ. ಆದ್ರಿಂದ ಬುದ್ಧನ ಹೃದಯ ಭಾಗದ ಮೇಲೆ ಮನಸ್ಸನ್ನು ಹರಿಸುವುದು ಮನಸ್ಸನ್ನ ಶಾಂತವಾಗಿಸಿಕೊಳ್ಳಲಿಕ್ಕೆ ತುಂಬಾ ಸುಲಭವಾದ ವಿಧಾನ. ಹೃದಯ ಯಾಕೆ ಅಂದ್ರೆ ನಮ್ಮ ಇಡೀ ವ್ಯಕ್ತಿತ್ವದ ಕೇಂದ್ರ ಹೃದಯ. ನನ್ನ ಹೆಸರು ಅಂತ ಹೇಳುವಾಗ ನಾನು ಇಲ್ಲಿ ಮುಟ್ಕೊಳ್ತೀನಿ ಅಲ್ವಾ, ನನ್ನ ಹೆಸರು ಅಂತ ಹೇಳುವಾಗ ನಾನು ಇಲ್ಲಿ ಮುಟ್ಕೊಳ್ಳೋದಿಲ್ಲ, ಅಥವಾ ನನ್ನ ಹೆಸರು ಅಂತ ಹೇಳಿ ನನ್ನ ಆಧಾರ್ ಕಾರ್ಡ್ ಗುರುತು ತೋರಿಸೋದಿಲ್ಲ. ನನ್ನ ಹೆಸರು ಅಂದಾಗ ಹೃದಯವನ್ನು ಮುಟ್ಕೊಳ್ತೀನಿ. ಅಂದ್ರೆ ಇಡೀ ನನ್ನ ಅಸ್ತಿತ್ವದ, ಅಂದ್ರೆ ಸ್ಥೂಲ ಶರೀರದ ಮತ್ತೆ ಸೂಕ್ಷ್ಮ ಶರೀರದ ಅಸ್ತಿತ್ವದ ಕೇಂದ್ರ ಯಾವುದು ಅಂದ್ರೆ ಹೃದಯ ಭಾಗ. ಅದರಿಂದ ಹೃದಯದಲ್ಲಿ ನನ್ನ ಇಡೀ ವ್ಯಕ್ತಿತ್ವದ ಸಾರ ಸೇರಿಕೊಂಡಿದೆ. ಹಾಗೆ ಬುದ್ಧನ ಹೃದಯ ಅಂತ ನಮ್ಮ ಮನಸ್ಸಿಗೆ ಬಂದ ತಕ್ಷಣ ಬುದ್ಧನ ವ್ಯಕ್ತಿತ್ವದಲ್ಲಿ ಏನೆಲ್ಲ ಕ್ವಾಲಿಟೀಸ್ ಇದೆಯಲ್ಲ ಅದೆಲ್ಲವೂ ಕೂಡ ಅಲ್ಲಿ ಕಾನ್ಸಂಟ್ರೇಷನ್ ಆಗುತ್ತೆ. ಇಲ್ಲಿವರೆಗೆ ಸರಿ. ಈಗ ನಾವು ಬುದ್ಧನ ಹೃದಯದ ಮೇಲೆ ಕೇಂದ್ರೀಕರಿಸಲಿಕ್ಕೆ ನಾವೇನು ತಪಸ್ವಿಗಳಲ್ಲ, ಏಕಾಗ್ರತೆ ಮಾಡ್ಲಿಕ್ಕೆ ಕಲ್ತ್ಕೊಂಡಿರುವಂತಹ ಯೋಗಿಗಳಲ್ಲ. ಹೇಗೆ ಮಾಡುವುದು ಅಂತ ಅದನ್ನ ನಾವಿಲ್ಲಿ ತುಂಬಾ ಪ್ರಾಕ್ಟಿಕಲ್ ಆಗಿ ಅನ್ಕಾನ್ಸಿಯಸ್ಲಿ ಮಾಡುವುದನ್ನ ಹೇಗೆ ಅಂತ ನೋಡೋಣ. ಇದು ಹೇಗೆ ಅಂದ್ರೆ ತುಂಬಾ ಸುಲಭವಾಗಿದ್ದು, ನಾನು ಅವಾಗಲೇ ಹೇಳಿದಾಗೆ ನಮ್ಮ ಇಂದ್ರಿಯಗಳನ್ನೇ ನಾವು ಪ್ರಜ್ಞಾಪೂರ್ವಕವಲ್ಲದೆ ಶ್ರಮರಹಿತವಾಗಿ ಬಳಸುವ ಮೂಲಕ ನಿಮ್ಮ ಮನಸ್ಸಿಗೆ ಅನ್ಕಾನ್ಸಿಯಸ್ಲಿ ಸದಾ ಕಾಲ ಶಾಂತಿಯ ಸೂಚನೆಗಳನ್ನು ಟ್ರಿಗರ್ ಮಾಡುವುದು ಹೇಗೆ? ತುಂಬಾ ಸುಲಭವಾಗಿದ್ದು ಒಂದು ಎಕ್ಸಾಂಪಲ್ ಕೊಡ್ಲ. ನೀವೇನ್ ಮಾಡ್ಬೇಕು ಅಂದ್ರೆ ಬುದ್ಧ ಅಥವಾ ಯಾವ್ದಾದ್ರೂ ಮಹಾತ್ಮರು, ನಾನು ಎಕ್ಸಾಂಪಲ್ಗೆ ಬುದ್ಧ ಅಂತ ತಗೊಂಡಿದ್ದೀನಿ. ನಿಮ್ಗೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಆಗಬಹುದು, ಶಿರಡಿ ಸಾಯಿಬಾಬಾ ಆಗಬಹುದು, ಪುಟ್ಟಪರ್ತಿ ಸಾಯಿಬಾಬಾ ಆಗಬಹುದು, ಸಿದ್ಧಾರೂಢರ್ ಆಗಬಹುದು, ವರದಹಳ್ಳಿಯ ಶ್ರೀಧರ ಸ್ವಾಮಿಗಳಾಗಬಹುದು, ಅಥವಾ ಯಾವ್ದಾದ್ರೂ ಮಹಾತ್ಮರು. ಆದ್ರೆ ದೇವರ ಚಿತ್ರಗಳು ಬೇಡ. ಯಾಕೆಂದ್ರೆ ದೇವರ ಚಿತ್ರಗಳು ಅಂದ್ರೆ ಅಲ್ಲೊಂದಿಷ್ಟು ಕಲ್ಪನೆ ನಮ್ಗೆ ಇದೆ ಅನ್ನುವುದು ಗೊತ್ತಿದೆ. ಆದ್ರೆ ಬುದ್ಧನ ವಿಷಯದಲ್ಲಿ ಕಲ್ಪನೆ ಅಲ್ಲ, ಜೀವಂತವಾಗಿದ್ದ ವ್ಯಕ್ತಿ. ರಾಘವೇಂದ್ರ ಸ್ವಾಮಿಗಳು ಅಂತಹ ಮಹಾತ್ಮರೆಲ್ಲ ಜೀವಂತ ವ್ಯಕ್ತಿಗಳು, ನಮ್ಮ ಕಲ್ಪನೆಯಿಂದ ಬಂದಿದ್ದಲ್ಲ. ಆದ್ರಿಂದ ಯಾರಾದ್ರೂ ಒಬ್ಬ ಮಹಾತ್ಮರು ನಿಮಗೆ ಯಾರ ಬಗ್ಗೆ ತುಂಬಾ ಆಕಾಂಕ್ಷೆ ಆಸ್ಥೆ ಇದೆಯೋ, ಶಂಕರಾಚಾರ್ಯರಾಗಬಹುದು, ವಿವೇಕಾನಂದರಾಗಬಹುದು, ರಾಮಕೃಷ್ಣ ಪರಮಹಂಸರಾಗಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಬಂದ ಯಾರಾದ್ರೂ ನಿಮ್ಮ ತಾತ ಮುತ್ತಾತಂದಿರಾದ್ರೂ ತುಂಬಾ ಪ್ರಶಾಂತವಾಗಿದ್ರಪ್ಪ, ಏನಾದ್ರೂ ಅವ್ರ ಮನಸ್ಸು ಸಮಾಧಾನವಾಗಿರ್ತಿತ್ತು ಅಂದ್ರೆ ಆ ವ್ಯಕ್ತಿಗಳು ಕೂಡ ಓಕೆ.
ಅಂತಹವರ ಚಿತ್ರವನ್ನು ತಗೊಳ್ಳಿ. ಆ ಚಿತ್ರದಲ್ಲಿ ಒಂದು A4 ಸೈಜ್ ಚಿತ್ರ ಇರುತ್ತಲ್ಲ, ಅಂತ ಚಿತ್ರದಲ್ಲಿ ಮಧ್ಯ ಭಾಗದಲ್ಲಿ ಅಂದ್ರೆ ಅವರ ಹೃದಯ ಭಾಗದಲ್ಲಿ ನಿಮ್ಮದೊಂದು ಸಣ್ಣ ಚಿತ್ರವನ್ನು ಅಂಟಿಸಿ ಬಿಡಿ. ಈ ಟೆಕ್ನಿಕ್ ಹೇಗೆ ಕೆಲಸ ಮಾಡೋದು ಅಂತ ಅಂದ್ರೆ, ನಿಮ್ಮ ಚಿತ್ರ ನಿಮಗೆ ಯಾವಾಗಲೂ ಅನ್ಕಾನ್ಸಿಯಸ್ಲಿ ಕನೆಕ್ಟ್ ಆಗುತ್ತೆ. ಅಂದ್ರೆ ನೀವು ಪ್ರಜ್ಞಾಪೂರ್ವಕವಾಗಿ ಫೋಕಸ್ ಮಾಡ್ಬೇಕಾಗಿಲ್ಲ. ಆ ಚಿತ್ರ ಇದ್ರೆ ಸಾಕು, ಅದು ತನ್ನಷ್ಟಕ್ಕೆ ನಿಮ್ಮ ಮನಸ್ಸನ್ನ ತನ್ನ ಕಡೆಗೆ ಸೆಳ್ಕೊಳ್ಳುತ್ತೆ ನೋಡಿ. ಈಗ ಆ ಬುದ್ಧನ ಹೃದಯ ಭಾಗದಲ್ಲಿ ನಿಮ್ಮ ಚಿತ್ರವನ್ನು ಅಂಟಿಸಿದಾಗ ಸಹಜವಾಗಿ ಯಾವಾಗ ನಿಮ್ಮ ಕಣ್ಣು ಸ್ವಲ್ಪವಾದ್ರೂ ಅಲ್ಲಿಗೆ ಹೋಗುತ್ತಲ್ಲ, ನಿಮ್ಮ ಗಮನ ಅಲ್ಲಿಗೆ ಹೋಗುತ್ತೆ. ಗಮನ ಅಲ್ಲಿಗೆ ಹೋಗುತ್ತೆ ಅಂದ್ರೆ ಏನೋ, ಬುದ್ಧನ ಹೃದಯ ಭಾಗಕ್ಕೆ ಹೋಗುತ್ತೆ. ಅಲ್ಲಿಗೆ ಗಮನ ಹೋದ್ರೆ ನಿಮ್ಮ ಚಿತ್ರದ ಸುತ್ತ ಇರುವಂತಹ ಬುದ್ಧನ ಚಿತ್ರವನ್ನು ಕೂಡ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ವಿಷನ್ ಬೋರ್ಡ್ ಕೆಲಸ ಮಾಡುವುದು ಇದೇ ತಂತ್ರಗಾರಿಕೆಯ ಮೇಲೆ. ನೀವೇನೋ ಒಂದು ದೊಡ್ಡ ಮನೆ ಕಟ್ಟಬೇಕು ಅಂದ್ರೆ ಮನೆಯ ಚಿತ್ರವನ್ನ ದೊಡ್ಡದಾಗಿ ಅಂಟಿಸಿಕೊಂಡ್ರೆ ನೀವು ಅಂತಹ ಮನೆ ಕಟ್ಟಿಸುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಆಗತ್ತೆ. ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ ಇಂಥದ್ದು. ಇಷ್ಟು ದುಡ್ಡು ನನಗೆ ಬರಬೇಕು ಅಂತ ಚೆಕ್ ಬರೆದು ಪ್ರತಿ ದಿವಸ ಚೆಕ್ ನೋಡಿ ಅಷ್ಟು ದುಡ್ಡು ಅವರಿಗೆ ಬಂದಿದ್ದ ಎಕ್ಸಾಂಪಲ್ಸ್ ಇದೆ. ಹಾಗಾಗಿ ಈ ಕಣ್ಣಿನಿಂದ ಏನು ನೋಡ್ತೀವಿ ಅದು ಅನ್ಕಾನ್ಸಿಯಸ್ಲಿ ನಿಮ್ಮ ಒಳಗಡೆಗೆ ತಲುಪುತ್ತೆ. ಹಾಗಾಗಿ ಬುದ್ಧನ ಶಾಂತಿ ನನಗೆ ಬಂದಿದೆ ಅನ್ನುವುದು ನಿಮ್ಮ ಒಳ ಮನಸ್ಸಿಗೆ ತನ್ನಷ್ಟಕ್ಕೆ ತಾನೇ ಟ್ಯೂನ್ ಆಗ್ತಾ ಬರುತ್ತೆ. ಇದನ್ನ ನೀವು ಬೇರೆ ಬೇರೆ ತರಹ ಮಾಡಬಹುದು. ತುಂಬಾ ಕಡಿಮೆ ಸಮಯದಲ್ಲಿ ಮಾಡುವುದು ಅಂದ್ರೆ, ಒಂದು ದೊಡ್ಡ ವಿವೇಕಾನಂದರಂತಹ ಅವರ ಚಿತ್ರಕ್ಕೆ ಸಣ್ಣ ಹೃದಯ ಭಾಗದಲ್ಲಿ ನಿಮ್ಮದೊಂದು ಸಣ್ಣ ಚಿತ್ರವನ್ನು ಅಂಟಿಸಿಬಿಟ್ಟು ನಿಮಗೆ ಕಾಣಿಸುವ ಜಾಗದಲ್ಲಿ ಒಂದು 3-4 ಮಾಡಿಬಿಡಿ. ನಿಮ್ಮ ಆಫೀಸಲ್ಲಿ, ಮನೆಯಲ್ಲಿ, ಡ್ರಾಯಿಂಗ್ ರೂಮ್ ಅಲ್ಲಿ ಇಂಥ ಕಡೆಗೆಲ್ಲ ಇಟ್ಕೊಂಡ್ಬಿಡಿ. ಇನ್ನೊಂದು, ನೀವೇನಾದ್ರೂ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುವುದಾದ್ರೆ ಒಂದು ಅರ್ಧ ಗಂಟೆ ಕೊಟ್ಟರು ಸಾಕು, ತುಂಬಾ ಒಳ್ಳೆಯ ಚಿತ್ರ ಮಾಡಬಹುದು. ಅಂದ್ರೆ ಕ್ಯಾನ್ವಾದಲ್ಲಿ ಡಿಸೈನ್ ಮಾಡಬಹುದು. ವಿವೇಕಾನಂದರು ಅಥವಾ ಅಂತಹವರ ಚಿತ್ರ ಮಧ್ಯದಲ್ಲಿ ನಿಮ್ಮ ಚಿತ್ರವನ್ನ ಸೇರಿಸಿ ಅವೆರಡನ್ನು ನೀಟಾಗಿ ಅಲೈನ್ ಮಾಡಿ, ಈಗ ಹನುಮಂತನ ಎದೆ ಒಳಗಡೆಗೆ ರಾಮ ಕಾಣಿಸುವ ತರಹ ಅಲ್ವಾ, ಆ ತರಹ ಸುಂದರವಾಗಿ ಕೂಡ ಡಿಸೈನ್ ಮಾಡಬಹುದು. ಬೇಕಾದ್ರೆ ಅದ್ರ ಸುತ್ತ ನಿಮ್ಗೆ ಇಷ್ಟವಾಗುವ ತರಹ ಒಂದ್ ಸ್ವಲ್ಪ ಕಮಲದ ಹೂವಿನ ತರಹ ಅಥವಾ ಸೂರ್ಯನ ಸುತ್ತ ಏನು ಕಿರಣಗಳಿರುತ್ತೆ ಆ ತರ ಎಲ್ಲ ಚಿತ್ರಣ ಕೂಡ ಮಾಡಬಹುದು. ಆದ್ರೆ ನೀವು ಎಷ್ಟು ಮಿನಿಮಮ್ ಮಾಡಿದ್ರೂ ಕೂಡ ಕೆಲಸ ಮಾಡುತ್ತದೋ. ಇದನ್ನ ಬಳಸುವುದು ಹೇಗೆ ಅಂದ್ರೆ, ಪ್ರತಿ ದಿವಸ ನೀವು ಅದನ್ನ ಒಂದು 2 ನಿಮಿಷಗಳ ಕಾಲ ಬೆಳಿಗ್ಗೆ ಸಂಜೆ ಸ್ವಲ್ಪ ದಿವಸ ಮಾತ್ರ ನೋಡ್ಬೇಕು. ಅಂದ್ರೆ ಜಸ್ಟ್ ಒಂದು 2 ಮಿನಿಟ್ಸ್ ಸುಮ್ಮನೆ ನೋಡುವಾಗ ಯಾವುದೋ ಒಂದು ಭಾವನೆಯನ್ನ ನೀವು ಉದ್ದೇಶಪೂರ್ವಕವಾಗಿ ಟ್ರಿಗರ್ ಮಾಡ್ಕೋಬೇಕಾಗಿಲ್ಲ. ಜಸ್ಟ್ ನೋಡುವುದಷ್ಟೇ. ಯಾಕೆಂದ್ರೆ ನೀವು ಉದ್ದೇಶಪೂರ್ವಕವಾಗಿ ಏನಾದ್ರೂ ಭಾವನೆ ಟ್ರಿಗರ್ ಮಾಡ್ಲಿಕ್ಕೆ ಹೋದ ತಕ್ಷಣ ನಿಮ್ಮ ಲಾಜಿಕಲ್ ಮೈಂಡ್ ಅಂದ್ರೆ ತರ್ಕದ ಮನಸ್ಸು ಕೆಲಸ ಮಾಡುತ್ತೆ. ತರ್ಕದ ಮನಸ್ಸು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಇನ್ನರ್ ಮೈಂಡ್ ಇದೆಯಲ್ಲ, ಅದು ಸ್ವಲ್ಪ ಹಿಂದೆ ಸರಿಯುತ್ತೆ. ಯಾವಾಗ ತರ್ಕದ ಮನಸ್ಸು ತುಂಬಾ ತಟಸ್ಥವಾಗಿದೆಯಲ್ಲ, ಆಗ ಒಳ ಮನಸ್ಸು ತುಂಬಾ ಸ್ವೀಕಾರ ಮಾಡುತ್ತೆ. ಅದಕ್ಕೆ ಹಿಪ್ನೋಥೆರಪಿ ಅಂದ್ರೆ ಲಾಜಿಕಲ್ ಮೈಂಡ್ ಅನ್ನ ಸೈಡಿಗೆ ಮಾಡಿಬಿಟ್ಟು ಏನೋ ಸುಪ್ತ ಮನಸ್ಸನ್ನ ಕನೆಕ್ಟ್ ಮಾಡುವುದು. ಆದ್ರೆ ನೀವು ಸುಮ್ಮನೆ ಒಂದು 2 ನಿಮಿಷ ಆ ಚಿತ್ರವನ್ನ ನೋಡ್ತಾ ಇದ್ರು ನಿಮ್ಮ ಒಳ ಮನಸ್ಸು ಅದನ್ನು ಸ್ವೀಕಾರ ಮಾಡುತ್ತೆ. ಆಮೇಲೆ ನೀವು ಬೇರೆ ಸಮಯದಲ್ಲಿ ಓಡಾಡುವಾಗ, ಹೋಗುವಾಗ, ಬರುವಾಗ ಎಲ್ಲ ಸಮಯದಲ್ಲಿ ನಿಮಗೆ ಗೊತ್ತಿಲ್ಲದೆ ಅನ್ಕಾನ್ಸಿಯಸ್ಲಿ ಆ ಚಿತ್ರದ ಜೊತೆಗೆ ನಿಮ್ಮ ಮನಸ್ಸು ಒಂದು ಕನೆಕ್ಷನ್ ಅನ್ನ ಇಟ್ಕೊಂಡಿರುತ್ತೆ. ಬಿಕಾಸ್ ನಿಮಗೆ ಗೊತ್ತಿದೆ ಯಾವ ಉದ್ದೇಶಕ್ಕೋಸ್ಕರ ಅದನ್ನ ಮಾಡಿದ್ದೀರಿ ಅಂತ. ಇದನ್ನು ತುಂಬಾ ಸುಲಭವಾಗಿ ಪತಂಜಲ ಯೋಗ ಸೂತ್ರದಲ್ಲಿ ಏನ್ ಹೇಳಿದ್ದಾರೆ ಅದನ್ನ ಇವತ್ತಿನ ನಮ್ಮ ಟೆಕ್ನಾಲಜಿಯ ಮೂಲಕ ತುಂಬಾ ಸುಲಭವಾಗಿ ಬಳಸಿಕೊಳ್ಳುವ ಅತ್ಯಂತ ಸರಳ ವಿಧಾನ. ಯೋಗಿಗಳೆಲ್ಲ ಅಲ್ಲಿ ತಪಸ್ ಮಾಡ್ತಾ ಇದ್ರು. ಯಾಕೆಂದ್ರೆ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ. ಅಂದ್ರೆ ವಾತಾವರಣ ಅಲ್ಲಿ ಅಂದ್ರೆ ಹಿಮಾಲಯದಲ್ಲೆಲ್ಲ ತಪಸ್ ಮಾಡುವುದು ಯಾಕೆಂದ್ರೆ ವಾತಾವರಣ ನಮ್ಮ ಮೇಲೆ ಯಾವಾಗಲೂ ಪ್ರಭಾವ ಬೀರುತ್ತೆ. ನಿಮ್ಮ ವಾತಾವರಣದಲ್ಲಿ ಇಂತಹದ್ದೊಂದು ಚಿತ್ರ ನಿಮಗೆ ಕಾಣಿಸುವ ತರಹ ಇದ್ರೆ ಅದು ಯಾವಾಗಲೂ ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಇದನ್ನ ಇವತ್ತು ಮಾಡಿ ಸಣ್ಣದು ಚಿತ್ರವನ್ನ ಮಾಡಿ ನಿಮಗೆ ಕಾಣಿಸುವ ಜಾಗದಲ್ಲಿ ಅಂಟಿಸ್ಕೊಳ್ಳಿ. ನಿಮ್ಮ ಮೊಬೈಲ್ ವಾಲ್ಪೇಪರ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು 21 ದಿವಸ ಇದನ್ನ ಹಾಗೆ ಕಂಟಿನ್ಯೂ ಮಾಡಿ. ಬೆಳಗ್ಗೆ ಸಂಜೆ 2 ನಿಮಿಷ ಸಾಕು ನೋಡುವುದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸುಮ್ಮನೆ ತಿರಸ್ಕಾರ ಮಾಡಬೇಡಿ. ಅಂದ್ರೆ ಇದೇನೋ ಒಂದು ಸುಮ್ಮನೆ ಟೆಕ್ನಿಕ್ ಅಂತ ತಿರಸ್ಕಾರ ಮಾಡಬೇಡಿ. ಅಭ್ಯಾಸ ಮಾಡಿದ್ಮೇಲೆ ನೀವು ತಿರಸ್ಕಾರ ಮಾಡಿದ್ರೆ ಇದು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ಖಂಡಿತ ನಾನು ಒಪ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ. ಆದ್ರೆ ನಿಮ್ಮಷ್ಟಕ್ಕೆ ಮಾಡದೇ ಇದು ಕೆಲಸ ಮಾಡೋದಿಲ್ಲ ಅಂತ ಅಂದ್ಕೋಬಾರ್ದು. ಯಾಕಂದ್ರೆ ತುಂಬಾ ಸುಲಭವಾದ ಮಾರ್ಗದಲ್ಲಿ ನಮ್ಮನ್ನ ನಾವು ಗೆಲ್ಲಲಿಕ್ಕೆ ಇರುವಂತಹ ದಾರಿ ಇದು.